ನಮಸ್ಕಾರ ಸ್ನೇಹಿತರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ಇನ್ಫ್ಯಾಕ್ಟ್ ಈ ಮರ್ಡರ್ಸ್ ಬಗ್ಗೆ ಸೆನ್ಸಿಟಿವ್ ಮ್ಯಾಟರ್ಸು ನಾನು ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಐ ಆಮ್ ಗೆಟಿಂಗ್ ಲಾಟ್ ಆಫ್ ಕಾಲ್ಸ್ ಸರ್ ಈ ವಿಚಾರದ ಬಗ್ಗೆ ನೀವು ಯಾಕೆ ಮಾತಾಡಿಲ್ಲ ಅಂತ ಒಂದಷ್ಟು ಕಾಲ್ಸು. ಮತ್ತು ದಯಮಾಡಿ ಮಾತಾಡಿ, ನಿಮ್ಮಂಥವರ ಜವಾಬ್ದಾರಿಯುತವಾದಂಥ ಮಾತು ಬೇಕಾಗಿದೆ ಅಂತ. ಖಂಡಿತವಾಗಿ ನಮ್ಮಂಥ ನಾನು ಮೊದಲು ಸಮುದಾಯಗಳಿಗೆ ಹೇಳಿದೆ ಅಂತಂದರೆ ಅದು ಹಿಂದೂ ಸಮುದಾಯ ಆಗಿರ್ಬೋದು, ಈ ಮುಸಲ್ಮಾನ್ ಸಮುದಾಯ ಆಗಿರ್ಬೋದು. ದಯಮಾಡಿ ರಾಜಕಾರಣಿಗಳು, ಭಾಷಣಕೋರರು, ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚೋದನಕಾರಿ ಭಾಷಣಗಳು ಹಾಕಿ ನಿಮ್ಮ ಬ್ಲಡ್ಡನ್ನು ಬಾಯ್ಲ್ ಮಾಡಿಸೋಂಥವ್ರು ರಾಜಕಾರಣಿಗಳು, ಇವರ ಮಾತುಗಳಿಗೆ ನೀವು ಪ್ರವೋಕ್ ಹಾಕೋಕೆ ಹೋಗ್ಬೇಡಿ. ಇವತ್ತು ಆ್ಯಸ್ ಪರ್ ದ ಡೀಟೇಲ್ಸ್, ನಾನು ಒಂದಷ್ಟು ರಿಸರ್ಚಿನ ಪ್ರಕಾರ ಮೋರ್ ದ್ಯಾನ್ 50ಕ್ಕೂ ಹೆಚ್ಚು ಪೊಲಿಟಿಕಲ್ ಮರ್ಡರ್ಸು ಇದೇ ರೀತಿ. ಅಂದರೆ ನೀವೊಬ್ಬರನ್ನ ಕೊಚ್ಚಿದ್ರೆ ನಾವೊಬ್ಬರನ್ನ ಕೊಚ್ತೀವಿ. ಕೊಚ್ಸೋನು, ಭಾಷಣ ಮಾಡೋನು, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೋನು, ಅಥವಾ ರಾಜಕೀಯ ಮಾಡೋರ ಮಕ್ಕಳು ಯಾರೂ ಕೂಡ ಇಲ್ಲಿ ಬಲಿಪಶು ಆಗ್ತಾ ಇಲ್ಲ. ಅಲ್ಲಿ ಬಲಿಪಶು ಆಗ್ತಿರೋದು ಯಾರೋ ಆಟೋ ಓಡಿಸ್ತಾ ಇದ್ದೋನು, ಯಾರೋ ಸೊಪ್ಪು ಮಾರ್ತಾ ಇದ್ದೋನು, ಯಾರೋ ಎತ್ತಿಗೆ ಲಾಳ ಕಟ್ತಾ ಇದ್ದೋನು, ಯಾರೋ ಗುಜರಿ ಅಂಗಡಿ ಇಟ್ಕೊಂಡ್ರೋನು, ಯಾರೋ ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡ್ತಾ ಇರೋನು, ಯಾರೋ ಮೀನು ಮಾರ್ತಾ ಇರೋನು, ಯಾರೋ ಈ ಸಾಮಾನ್ಯ ವರ್ಗದ ಜನ ಇಲ್ಲಿ ಬಲಿಪಶು ಆಗ್ತಾ ಇದ್ದಾರೆ. 2+ years 2 ವರ್ಷಗಳ ನಂತರ, 2 ವರ್ಷಗಳ ಆಡಳಿತ ನಡಿ ಇವತ್ತು ಕರ್ನಾಟಕದ ವಿಧಾನಸೌಧದಲ್ಲಿ ಅಸೆಂಬ್ಲಿನಲ್ಲಿ ಸ್ಪೀಕರ್ UT ಖಾದರ್ ಸಹ ಅಲ್ಲಿನವ್ರೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಪೊಲೀಸರು ಇದ್ಕೊಂಡು, ಅಂದರೆ ಸೆಕ್ಯುಲರ್ ಅಂತ ಹೇಳ್ಕೊಳೋವಂಥ ಕಾಂಗ್ರೆಸ್ ಪಕ್ಷ ಇದ್ಕೊಂಡು ಒಬ್ಬ ಡೆಡಿಕೇಟೆಡ್ ಲೀಡರ್ ಅಂತ ಸಿದ್ದರಾಮಯ್ಯನವ್ರನ್ನ ಹೇಳ್ತಾರೆ. ಆಮೇಲೆ ಕೇಪಬಲ್ ಡಿಪ್ರೆಸ್ ಕ್ಲಾಸ್ಡ್ ಇಲ್ಲಿರುವಂಥ ಪರಮೇಶ್ವರ್ ಆಗಿರ್ಬೋದು, ಯಾರೂ ಕೂಡ ಈ ನಡೀತಾ ಇರುವಂಥ ಕೋಮುವಾದ ಕೊಲೆಗಳನ್ನು ತಡೆಯುವಲ್ಲಿ ವಿಫಲವಾಗಿದೆ ಅಂತ ಹೇಳ್ಬೋದು. ಈಗ ಎಲ್ಲರೂ ಒಬ್ರಿಗೊಬ್ರು ಇವನ್ ಮಾಧ್ಯಮದಲ್ಲೂ ನೋಡಿದೆ, ಕೋಮುವಾದ ಭಾಷಣಗಳು. ಕೋಮುವಾದವನ್ನು ನಿಜವಾಗ್ಲೂ ತಡೆಗಟ್ಟಬೇಕಾಗಿರೋದು ಒಂದು ಸೋಷಿಯಲ್ ಮೀಡಿಯಾ ಆಯಿತು ಅಂತಂದರೆ, ಭಾಷಣ ಮಾಡೋರಾದರೆ ಮುಂದಿನ ನೈತಿಕತೆ ಮಾಧ್ಯಮದ ಮೇಲೆ ಸಾಕಷ್ಟು ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳಲ್ಲ, ಸಾಕಷ್ಟು ಮಾಧ್ಯಮಗಳ ಮೇಲೆ ಕೂಡ ಜವಾಬ್ದಾರಿ ಬರ್ತದೆ. ನಿಜವಾಗ್ಲೂ ಈ ಜವಾಬ್ದಾರಿಗಳನ್ನು, ಈ ಬಡವರ ಮಕ್ಕಳ ಕೊಲೆಗಳನ್ನು ನಿಲ್ಲಿಸೋದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವುಗಳಾಗಿರ್ಬೋದು, ಅಥವಾ ಈ ಉದ್ವಿಗ್ನ ಭಾಷಣಗಳು ಮಾಡೋ, ಅದು ಹಿಂದೂ ಆಗಿರಲಿ ಅದು ಮುಸಲ್ಮಾನರಾಗಿರಲಿ, ಅವ್ರ ಮೇಲೆ ಎಷ್ಟು ಜವಾಬ್ದಾರಿ ಇದೆ. ಆ ಮೈಕಿಂದ ವಿಷ ಅನ್ನೋ ವೈರಸ್ಸನ್ನು ಅವ್ರ ತಲೆಗೆ ಹಾಕಿ ಹೋಗ್ಬಿಡ್ತೀರಾ. ಅವ್ರು ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ನೋಡಿಕೊಂಡು, ನಿಮ್ಮ ಭಾಷಣಗಳನ್ನು ಪದೇ ನೋಡಿಕೊಂಡು ಜನಾಂಗಗಳ ಮೇಲೆ ಆ ದ್ವೇಷವನ್ನು, ಹಿಂದೂಗಳ ಮೇಲೆ ಮುಸ್ಲಿಮ್ಗಳ ಮೇಲೆ, ಹಿಂದೂಗಳಿಗೆ ದೊಡ್ಡವ್ರ ಮಕ್ಳು ಯಾರೂ ಸಾಯಿಲ್ಲ. ಅಲ್ಲಿ ಜಮೀರ್ ಮಗ ಆರಾಮಾಗಿ ಚಾಮರಾಜಪೇಟೆ MLA ಆ್ಯಂಡ್ ಪ್ರೆಸೆಂಟ್ ಮಿನಿಸ್ಟರ್ ಜಮೀರ್ ಮಗ ಆರಾಮಾಗಿ ಫಿಲಮ್ ಮಾಡ್ಕೊಂಡಿದ್ದಾನೆ. UT ಖಾದರ್ ಅವ್ರ ಫ್ಯಾಮಿಲಿ, ಬಿಸ್ನೆಸ್ ಫ್ಯಾಮಿಲಿ, ಕಾಂಟ್ರಾಕ್ಟರ್ ಫ್ಯಾಮಿಲಿ, ದುಬೈನಲ್ಲಿ ಅಸೆಟ್ಸು, ಅಲ್ಲಿ ಬಿಸ್ನೆಸ್ಸು, ಇಲ್ಲಿ ಬಿಸ್ನೆಸ್ಸು. ಅವ್ರ ತಂದೆಯವರು ರಾಜಕಾರಣಿ ಆಗಿದ್ರು, ಪವರ್ಗೆ ಬಂದಿದ್ರು. ಈಗ UT ಖಾದರ್ MLA ಆಗಿ, ಮಿನಿಸ್ಟರ್ ಆಗಿ, ಇವ್ರ ಮಕ್ಳು ಯಾರೋ ಅಲ್ಲಿ ಬರಲ್ರಿ. ಅದು ಮುಸಲ್ಮಾನರಾಗಿರ್ಬೋದು, ಅಥವಾ ಹಿಂದೂಗಳ ಮಕ್ಕಳಾಗಿರ್ಬೋದು, ಅಥವಾ ಯಾರೋ ಅಲ್ಲಿ ಬರಲ್ಲ. ಅಲ್ಲಿ ಬರೋರೆಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲ, ಸಾಮಾನ್ಯ ವರ್ಗದಲ್ಲಿ ಎತ್ಕೊಂಡು ತಿನ್ನಕ್ಕೆ ಉಣ್ಣಕ್ಕೆ ಮೇಂಟೈನ್ ಮಾಡೋಕೆ ಆಗದಿರೋರು ಪ್ರಚೋದನಕಾರಿ ಆಗ್ತಾರೆ. ಅಂದರೆ ಅಷ್ಟು ವೀಕಾ ಈ ಸಮಾಜವನ್ನು. ಒಬ್ರಿಗೊಬ್ರು ಕೊಲೆ ಮಾಡಿಸಿ ಸಿಗ್ತಾ ಇರೋದು ಏನು? ಮಂಗಳೂರು ದಕ್ಷಿಣ ಕನ್ನಡ ಅಂದರೆ ನನ್ನ ಇಲ್ಲೊಬ್ರು ಸ್ನೇಹಿತರು ಸಿಕ್ಕರು. ಅಯ್ಯೋ ಸರ್, ನಮ್ಮೂರು ಅವರು ದಕ್ಷಿಣ ಕನ್ನಡದು ಸರ್, ನಮ್ಮೂರು ಕುದಿಯೋ ಅಂತ ಬಾಯ್ಲಿಂಗ್ ಪಾಯಿಂಟ್ ಆಗಿಬಿಟ್ಟಿದೆ ಅಂತ. ಕಾರಣ ಯಾರು? ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ. ಏನಕ್ಕೆ ರೀ? ಮೊದಲು ಆ ಮೈಕ್ಗಳಲ್ಲಿ ಪ್ರಚೋದನಕಾರಿ ಮಾಡೋರಿಗೆ ಮಾನವೀಯತೆ ಇದೆಯಾ ಅಂತ ಫಸ್ಟು ಸರ್ಕಾರ ಕೇಳ್ಕೊಳ್ಬೇಕು. ಪೊಲೀಸರು ವಾರ್ನಿಂಗ್ ಮಾಡಬೇಕು. ಆಮೇಲೆ ಎಲ್ಲ ತಿರುಗಿ ಮಂಗಳೂರಿನ ಪೊಲೀಸ್ ಕಮಿಷನರ್ನ ಟ್ರಾನ್ಸ್ಫರ್ ಮಾಡೋದು, ದಕ್ಷಿಣ ಕನ್ನಡದ SP ಟ್ರಾನ್ಸ್ಫರ್ ಮಾಡೋದು. ನಿಜವಾಗ್ಲೂ ಪೊಲೀಸವ್ರ ಮೇಲೆ ಬ್ಲೇಮ್ ಮಾಡ್ತೀರಾ? ಪೊಲೀಸವ್ರನ್ನ ಕೆಲಸ ಮಾಡಕ್ ಬಿಟ್ಟಿದ್ರೆ ಇದೆಲ್ಲ ಆಗ್ತಾ ಇತ್ತಾ? ಪೊಲೀಸವರು ಕಂಟ್ರೋಲ್ ಮಾಡಕ್ ಹೋದ್ರು ಕೂಡ ಪ್ರಚೋದನಕಾರಿ ಭಾಷಣ ಮಾಡಬೇಡಿ ಅಂದ್ರೆ ಅವ್ನು ನಮ್ಮ ಪಾರ್ಟಿಯನ್ನು ಮಾಡಲಿ ಬಿಡಿ ಅಂತ ಇವರೇ ರಾಜಕಾರಣಿಗಳೇ ಹೇಳ್ತಾರೆ. ಈಗ ಪೊಲೀಸವರ ಫೇಲ್ಯೂರ್ ಅಲ್ಲ ಇದು, ರಾಜಕಾರಣಿಗಳ ಹಸ್ತಕ್ಷೇಪದಿಂದ ದೊಡ್ಡ ಅಡ್ವರ್ಟೈಸ್ಮೆಂಟ್ ಈ ರಾಜ್ಯ ಸರ್ಕಾರ ಕೊಡ್ತದೆ. ನಾವು ಅಷ್ಟು ಗ್ಯಾರಂಟಿ ಮಾಡಿದ್ವಿ, ಇಷ್ಟು ಗ್ಯಾರಂಟಿ ಮಾಡಿದ್ವಿ. ಎಷ್ಟು ಗ್ಯಾರಂಟಿ ಹೆಣಗಳು ಉಳಿದು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ, ಮಂಗಳೂರಲ್ಲಿ ಅದರ ಗ್ಯಾರಂಟಿ ಆಡಿಟ್ ಇದೆಯಾ ಈ ಸರ್ಕಾರಕ್ಕೆ? ಈ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆಯಾ? ಬರೀ ಅಡ್ವರ್ಟೈಸ್ಮೆಂಟು. ಅಟ್ಟರ್ ಫೇಲ್ಯೂರ್ ದಕ್ಷಿಣ ಕನ್ನಡ
ಆ್ಯಂಡ್ ಮಂಗಳೂರಲ್ಲಿ ಲಾ ಆ್ಯಂಡ್ ಆರ್ಡರ್ ಅಟ್ರ್ ಫೇಲ್ಯೂರ್. ಯಾವನ್ ಬೇಕಾರೆ ಭಾಷಣ ಮಾಡ್ತಾನೆ, ಯಾವನ್ ಬೇಕಾರೆ ಪ್ರಚೋದನಕಾರಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಾಕ್ತಾನೆ, ಯಾವನ್ ಬೇಕಾರೆ ಗುಂಪುಗಳ ಮುಂದೆ ಬೆಂಕಿ ಇಕ್ತಾನೆ. ಅಲ್ಟಿಮೇಟ್ ಆಗಿ ಅಲ್ಲಿ ಮರ್ಡರ್ ಆಗೋನು, ಎತ್ತುಗಳ ಆಳ ಕಟ್ಟೋನು, ಸ್ಕ್ರಾಪ್ ಮಾರೋನು, ಸೊಪ್ಪು ಮಾರೋನು, ಮೀನು ಮಾರೋನು, ಸಾಮಾನ್ಯ ಮನೇಲಿ ಸಾಯಂಕಾಲ ಊಟ ಇಲ್ದವ್ರ ಮಕ್ಕಳು. ನಾನು ಏನಕ್ಕೆ ಹೇಳ್ತೀನಿ, ಬಡವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು ಅದ್ರ ಮೇಲೆ ರಾಜಕೀಯ ಮಾಡ್ತಾರೆ. ಯುಟಿ ಖಾದರ್ ಅವ್ರಪ್ಪ ಇದಾಗಿದ್ರು, ಅವ್ರ ಮಕ್ಕಳ ರಾಜಕಾರಣಿಗೆ ಬರ್ತಾರೆ, ಅವ್ರಿಗೆಲ್ಲ ಸೆಕ್ಯೂರಿಟಿ ಇರ್ತದೆ, ಅವ್ರನ್ನ ಯಾರು ಮುಟ್ಟಬಾರ್ದು. ಯಾರ ಜೀವನೂ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಈ ರಾಜಕೀಯಕ್ಕೆ ಬಲಿ ಕೊಡೋಕ್ಕೆ ಕುರಿಗಳನ್ನ ಮೇಕೆಗಳನ್ನ ಬಳಸ್ತಾ ಇದ್ದೀರಲ್ಲ, ಕುರಿ ಮೇಕೆಗಳಾಗಿ ಇವತ್ತು ಒಂದಷ್ಟು ಜನ ಮೊನ್ನೆ ಆ ಮುಸ್ಲಿಂ ಹುಡುಗರು ಮಾಡೋದೇ ಅವ್ನು ಹೋಗ್ಲಿ ಬಿಡು ಒಳ್ಳೇದಾಯ್ತು, ಇನ್ನೊಬ್ಬ ಹಿಂದೂ ಸುತ್ತಾಗಿ ಈ ಗುಂಪು ಹೇಳಿದೆ ಹೋಗಿದ್ದು ಒಳ್ಳೇದಾಯ್ತು. ಅಲ್ಟಿಮೇಟ್ ಆಗಿ ನೀವು ಏನನ್ನು ಸಾಧನೆ ಮಾಡಕ್ಕೆ ಹೊರಟಿದ್ದೀರಾ? ನೀವು ಧರ್ಮದ ಬಗ್ಗೆ, ದೇವರ ಬಗ್ಗೆ ನಿಜವಾಗ್ಲೂ ಭಯ ಭೀತಿ ಆಗಿದ್ರೆ ಹೇಳ್ತಾರಲ್ಲ, ಕಾಪಾಡುವ ದೈವಕ್ಕೆ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲವೇ? ಯಾವ ಧರ್ಮಕ್ಕೋಸ್ಕರ, ಯಾವ ದೇವ್ರಿಗೋಸ್ಕರ, ಯಾವ ಸ್ಕಿನ್ಗೋಸ್ಕರ, ಯಾವ ಐಡಿಯಾಲಜಿಗೋಸ್ಕರ ನೀವೆಲ್ಲ ಫೈಟ್ ಮಾಡ್ತಾ ಇದ್ದೀರೋ ಅದನ್ನ ನೋಡೋಕ್ಕೆ ನೀವು ಉಳಿದೇ ಇರಲ್ವಲ್ಲ. ಪ್ರತಿದಿನ ಬಲಿ, ಪ್ರತಿದಿನ ದ್ವೇಷ. ಮುಸಲ್ಮಾನ್ ನೋಡಿದ್ರೆ ಏನು ಹಿಂದೂಗಳಿಗಾಗಲ್ಲ, ಹಿಂದೂಗಳು ನೋಡಿದ್ರೆ ಮುಸಲ್ಮಾನ್. ಇದೇ ರಾಜಕಾರಣಿಗಳಿಗೆ ಬೇಕಾಗಿರೋದು. ನಾನು ಮುಂಚೆ ಬರೀ BJP ಕೋಮುವಾದ ಪಕ್ಷ ಅಂತ ಅಂದ್ಕೊಂಡಿದ್ದೆ. ಬಟ್ ಕಾಂಗ್ರೆಸ್ಸು ಸಹ ನಾವು BJP-ಯವರಿಗಿಂತ ಏನೂ ಕಡಿಮೆ ಇಲ್ಲ. ಯಾಕಂದರೆ ಇಷ್ಟೆಲ್ಲ ಕೊಲೆ ನಡೀತಾ ಇದ್ರು, ರಾಜ್ಯ ಸರ್ಕಾರ, ಒಬ್ಬ ಹೋಮ್ ಮಿನಿಸ್ಟ್ರು, ಪೊಲೀಸವ್ರ ಮೇಲೆ ಖಂಡಿತವಾಗಿ ನಾನು ಬ್ಲೇಮ್ ಮಾಡಕ್ಕೆ ಹೋಗಲ್ಲ. ಯಾಕಂದರೆ ನನಗಿರೋ ಇಂಟೆಲಿಜೆನ್ಸಿ ಇನ್ಪುಟ್ಸ್ ಪ್ರಕಾರ ಪೊಲೀಸರ ಕೈಗಳನ್ನು ಇದೇ ಸರ್ಕಾರ, ಇದೇ ರಾಜಕಾರಣಿಗಳು ಕೈ ಕಟ್ಟಾಕಿದ್ದಾರೆ.